ಯಾವುದೇ ಇಲೆಕ್ಷನ್ ಇರಲಿ, ಅದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ಇರಲಿ, ಅದನ್ನ ನಾವು ಹಗರಾಗಿ ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಳೆದ 2 ದಿನದಿಂದ ನಾನು ಈ ಭಾಗದಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ನಮಗೆ ಎಲ್ಲಿ ಹೋಗ್ತೀವಿ ಅಲ್ಲಿ ಸಮರ್ಥನೆಗೆ ಅಭೂತಪೂರ್ಣವಾದಂತ ಸಹಕಾರ ಮತ್ತು ಬೆಂಬಲ ವ್ಯಕ್ತ ಆಗ್ತಾ ಇದೆ. ಇದ್ರ ಅರ್ಥ ನಾವೆಲ್ಲರೂ ಇಲ್ಲಿ ಹೀಗೆ ಗೆದ್ದಿದ್ದೀವಿ ಅಂತ ಅಲ್ಲ. ಆದ್ರೆ ನಾವು 9ನೇ ತಾರೀಕು ಸಾಯಂಕಾಲ 5 ಗಂಟೆವರೆಗೂ ನಿಮ್ಮ ಜವಾಬ್ದಾರಿ ಇದೆ. ನಾವು ಬಹಳಷ್ಟು ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಕೆಲಸ ಮಾಡುವಂತ ಸ್ಥಾನದಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೇನೆ ಯಾಕೆ ನಾವು ವೋಟ್ ಕೇಳಬೇಕು ಅನ್ನೋದಕ್ಕೆ GS ಪಾಟೀಲ್ ಅವರು ಬಹಳಷ್ಟು ವಿಚಾರಗಳನ್ನ ತಮ್ಮ ಎದುರುಗಡೆ ಇಟ್ಟಿದ್ದಾರೆ. ಬಹಳಷ್ಟು ಆಕಾಂಕ್ಷಿಗಳು ಇದ್ರು ಈ ಒಂದು ಟಿಕೆಟ್ ಅನ್ನ ಹಂಚುವಂತ ಸಂದರ್ಭದಲ್ಲಿ. ಸ್ಟಾರ್ಟಿಂಗ್ ಮಾಧ್ಯಮದವರು ಕೂಡ ಬಹಳಷ್ಟು ಗೊಂದಲವನ್ನ, ಯಾಕಂದ್ರೆ ನಾವೆಲ್ಲ ಬೆಂಗಳೂರಿನಲ್ಲಿ ಬೆಳಗಾಂದಲ್ಲಿ ಕುತ್ಕೊಂಡು ನೋಡಿದಂತ ಸಂದರ್ಭದಲ್ಲಿ ಏನಪ್ಪ ಶಾಮನೂರು ಶಿವಶಂಕರಪ್ಪ ಸಾಹೇಬರಾಗ್ಲಿ ಅಥವಾ ಅವರ ಸುಪುತ್ರ ಮಲ್ಲಿಕಾರ್ಜುನ ಅಣ್ಣ ಅವರಾಗ್ಲಿ ಬಹಳಷ್ಟು ಒಂದು ಕೆಲಸವನ್ನ, ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ, ಇಷ್ಟೊಂದು ಅವ್ರಿಗೆ ವಿರೋಧ ಇದೆಯಾ ಅಂತ ಹೇಳಿ ನಮಗೆ ಒಮ್ಮೊಮ್ಮೆ ಜಿಜ್ಞಾಸೆ ಆಗ್ತಾ ಇತ್ತು. ಆದ್ರೆ ಅದು ಮಾಧ್ಯಮದಲ್ಲಿ ಬರ್ತಾ ಇರೋದು ಎಲ್ಲ ಮಾಧ್ಯಮದ ಸೃಷ್ಟಿ ಅನ್ನೋದು ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ನಾನು ನಿನ್ನೆ ಸಂಪೂರ್ಣವಾಗಿ ಮೈನಾರಿಟಿ ಸಮಾಜದ ಒಂದು ಭಾಗದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಎಲ್ಲ ಬಾಂಧವರು ಕೂಡ ಒಕ್ಕೂರಿನಿಂದ ಸಮರ್ಥೆಗೆ ನಾವು ಸಹಾಯ ಮಾಡ್ತೀವಿ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದಂತ ಸೇವೆ ಏನಿದೆ ಅಲ್ಲ, ಅದು ಬಹಳ ದೊಡ್ಡ ಸೇವೆ. ನಾವಿವತ್ತು ನೆನೆಸಬಹುದು ಅವ್ರ ಕ್ಷೇತ್ರದಲ್ಲಿ ಮಾಡೋದು ದೊಡ್ಡದಲ್ಲ. ಈಗ ನಾನು ಬೆಳಗಾವಿ ಗ್ರಾಮೀಣದಲ್ಲಿ ನಾನು ಮಾಡೋದು ನನ್ನ ದೊಡ್ಡದಲ್ಲ, ಅದು ನನ್ನ ಕರ್ತವ್ಯ. ಹಾಗೆ ಶಾಮನೂರು ಅಪ್ಪಾಜಿ ಅವರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಬಟ್ ಇದನ್ನ ಬಿಟ್ಟು ನಮ್ಮ ಪಕ್ಷಕ್ಕೆ ಮಾಡಿದಂತ ಶಾಮನೂರು ಶಿವಶಂಕರಪ್ಪಾಜಿ ಅವರ ಸೇವೆಯನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಸೇವೆ ಅದು ರಾಜಕೀಯವಾಗಿ ಆದರೆ ಸಾಮಾಜಿಕವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅವರು 2-3 ದೊಡ್ಡ ದೊಡ್ಡ ದೇವಸ್ಥಾನವನ್ನ, ಮಠ ಮಂದಿರಗಳನ್ನ ಕಟ್ಟಿಸ್ಲಿಕ್ಕೆ ಅವರು ಹೃದಯ ಶ್ರೀಮಂತಿಕೆ ಅಂತ ಹೇಳಿದ್ರೆ ಅದು ಶಾಮನೂರು ಶಿವಶಂಕರಪ್ಪ ಅಂತ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಬೆಳಗಾವಿನಲ್ಲಿ 2 ದೊಡ್ಡ ದೇವಸ್ಥಾನಕ್ಕೆ, ನಮ್ಮ ಜಿಲ್ಲೆಯಲ್ಲಿ 2 ದೊಡ್ಡ ದೇವಸ್ಥಾನಕ್ಕೆ 2 ಮಠಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲೆಕ್ಷನ್ ಸಂದರ್ಭ ಆ ವಿಚಾರವನ್ನ ನಾನು ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರ ಕುಟುಂಬದ ಒಬ್ಬ ಕುಡಿ 2 ವರ್ಷ ಇನ್ನ ಅವನಿಗೆ ಅವಕಾಶ ಕೊಟ್ಟು ನೋಡಿ ಸಮರ್ಪಕವಾಗಿ ಕೆಲಸ ಮಾಡ್ತಾನೆ. ನೀವೆಲ್ಲರೂ ಹೇಳ್ತಾ ಇದ್ದೆ ಅವ್ರ ತಾಯಿ ಗೆಲ್ಬೇಕಾದ್ರೆ ಚಪ್ಪಲಿಯನ್ನ ಹಾಕಿಲ್ಲ, ಈಗ ತಾನು ಕೂಡ ಗೆಲ್ಲಬೇಕು ಅಂತ ಹೇಳಿ ಚಪ್ಪಲಿ ಹಾಕ್ತಾ ಇಲ್ಲ. ನಾನು ಈ ಆಂಗಲ್ನಲ್ಲಿ ನೋಡ್ತೀನಿ, ಇದೊಂದು ಸೇವೆ ಅಂತಂದ್ರೆ ಇದು ಸುಮ್ಮನೆ ನಮ್ಗೆ ಬೆಳ್ಳಿ ತಟ್ಟೆಯಲ್ಲಿ ಶಾಮನೂರು ಅವ್ರ ಮಗ ಇದ್ದಾನೆ, ಮೊಮ್ಮಗ ಇದ್ದಾನೆ ಅಂತ ಬೆಳ್ಳಿ ತಟ್ಟೆಯಲ್ಲಿ ಚಿನ್ನದ ಸ್ಪೂನ್ ನಿಂದ ಬರೋದಿಲ್ಲ. ಅದಕ್ಕೆ ನಾವು ಗಂಧದ ಕಟ್ಟಿಗೆ ಹಾಗೆ ತೈದಾಗ ಮಾತ್ರ ಜನರು ನಮಗೆ ಸಂಬಂಧದಲ್ಲಿ ಸ್ಥಾನ ಕೊಡ್ತಾರೆ. ಆ ಪರೀಕ್ಷೆಯಲ್ಲಿ ಆ ಹುಡುಗ ಪಾಸ್ ಆಗ್ತಾನೆ ಅನ್ನುವಂಥ ವಿಶ್ವಾಸ, ನಿಮ್ಮ ಮುಖಗಳ ಭಾವನೆಯನ್ನ ನೋಡಿದ್ರೆ ಅವನ್ ಬಂದಾಗ ಎಲ್ಲರೂ ಕೂಡ ಚೇರ್ ಮೇಲೆ ಕೂರ್ಲಿಕ್ಕೆ ತಾವು ಸಾಧ್ಯ ಇರ್ತಿರ್ಲಿಲ್ಲ. ಎಲ್ಲರೂ ಕೂಡ ಆ ಮಗನ ಆಶೀರ್ವಾದ ಮಾಡಬೇಕು ಅಂತ ಕೂತ್ಕೊಳ್ಳಕ್ ನೀವು ತಾವೆಲ್ಲ ತಯಾರಿರ್ಲಿಲ್ಲ. ಸೊ ಒಂಥರ ಎಲ್ಲರೂ ಎಕ್ಸೈಟ್ಮೆಂಟ್ ನಲ್ಲಿ ಇದ್ದೀರಾ. ಹೊಸ ಹುರುಪು, ಯುವಕರ ಕ್ರಿಯೇಟಿವಿಟಿ ನಮ್ಮ ರಾಜಕಾರಣದಲ್ಲೂ ಇವತ್ತು ಬೇಕು. ಹಿರಿಯರ ಮಾರ್ಗದರ್ಶನ ಅತ್ಯಂತ ಅವಶ್ಯಕ. ಇವತ್ತು ನಾವು ಹಿರಿಯರು ಅನಿಸ್ಕೊಳ್ಳೋದಿಲ್ಲ, ನಾನು ಇವತ್ತಿಂತ ಕೂಡ ಅನಿಸ್ಕೊಳ್ಳೋದಿಲ್ಲ. ನಾನು ಮಧ್ಯಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಆದ್ರೆ ನಮ್ಮ ಸಮಾಜಕ್ಕೆ ಯಾಕಂತಂದ್ರೆ ಮುಂದೆ ಇವರೆಲ್ಲ ದಾರಿಯನ್ನ ತೋರಿಸ್ಬೇಕಾಗುತ್ತೆ. ಸೊ ಹಿಂಗಾಗಿ ವೀರಶೈವ ಲಿಂಗಾಯತ ಸಮಾಜದ ಯುವಕರು ಕೂಡ ರಾಜಕಾರಣದಲ್ಲಿ ಈಗಲಿಂದ ಬರಬೇಕು. ಯಾಕಂತಂದ್ರೆ ನಿಮ್ಮ ಧ್ವನಿಯನ್ನ ವಿಧಾನಸೌಧವರೆಗೆ ಮುಟ್ಟಿಸುವಂತ ಜವಾಬ್ದಾರಿಯನ್ನ ನಮ್ಮ ಸಮಾಜದ ಮಕ್ಕಳು ತೆಗೆದುಕೊಳ್ಬೇಕು. ಈಗ ಅವನು 27 ವರ್ಷ ಇರ್ಬೋದು, ಬಟ್ ಇನ್ನು 10 ವರ್ಷಕ್ಕೆ ಒಬ್ಬ ಸಮರ್ಥ ನಾಯಕತ್ವವನ್ನ ಹೊಂದಿದಂತ ಗುಣದವನ್ನ ಆಗಿದ್ದಾನೆ, ಕಲ್ತಿದ್ದಾನೆ. ನಿಮ್ಮ ಸೇವೆಯನ್ನ ಮಾಡಬೇಕು. ಒಂದು ಆಡು ಭಾಷೆಯಲ್ಲಿ ಅವನು ಭಾಷಣ ಮಾಡೋದ ನಾನು ನೋಡ್ತಾ ಇದ್ದೆ. ಅಂದ್ರೆ ತನ್ನತನವನ್ನ, ತನ್ನ ಸಂಸ್ಕೃತಿಯನ್ನ ಬಿಡುವಂತ ಹುಡುಗ ಅಲ್ಲ. ತನ್ನ ಜನ, ತಂದೆ ತಾಯಿ ಸ್ಥಾನದಲ್ಲಿ ನೀವಿದ್ದೀರಿ. ನನಗೆ ಯಾವತ್ತೂ ಕೂಡ ದುಃಖದ ಭಾವನೆ ಬರಲಿಲ್ಲ. ಯಾಕಂತಂದ್ರೆ ಹುಟ್ಟಿದಾಗಿನಿಂದ ಕೂಡ ನಾನು ಕಂಫರ್ಟ್ ಝೋನ್ನಲ್ಲಿ ಮನೆ ಒಳಗಡೆ ಆಗಲಿ ಮನೆ ಹೊರಗಡೆ ಆಗಲಿ ನನ್ನ ಆ ಭಾವನೆಯಿಂದ ಈ ಭಾಗದ ಜನ ನೋಡಿದ್ದಾರೆ ಅಂತ ಹೇಳಿ ತನ್ನ ಮನದಾದ ಮಾತನ್ನ ಹೇಳ್ತಾ ಇದ್ದ. ನಿಜವಾಗ್ಲೂ ಹೇಳ್ತೀನಿ, 2 ವರ್ಷ ಅವಕಾಶ ಕೊಡಿ. ನನಗಂದ್ರೂ ವೋಟ್ ಇಲ್ಲ, ಇಲ್ಲಿ ನಾನು ಹಾಕಬೇಕು ಅಂತ ಅಂದ್ರೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ನಾನು ವೋಟ್ ಇಲ್ಲ.
ಅವನಿಗೆ ಆಶೀರ್ವಾದ ನಾನು ಮಾಡಬಹುದು, ಆದರೆ ನಿಜವಾದ ಆಶೀರ್ವಾದ ಬಟನ್ ಒತ್ತುವಂತಾದ್ರೂ ನೀವು ಮಾಡಿ. ಒಂದು ಅವಕಾಶ ಕೊಡಿ, ನಿಮ್ಮ ಮನೆ ಮಗನ ಅಂತ ತಿಳ್ಕೊಂಡಂತ ಅವಕಾಶ ಕೊಡಿ. 2 ವರ್ಷ